ನಂಬಿದ್ರೆ ನಂಬಿ ಈವರೆಗೆ ನಡೆಯುತ್ತಿದ್ದ ಮಡಿಕೇರಿ ನಗರದ ಕಸ ವಿಲೇವಾರಿ ಇನ್ನು ಮುಂದೆ ನಡೆಯುವುದಿಲ್ಲ. ಗುರುವಾರ ನಡೆದ ನಗರಸಭಾ ಕಲಾಪದಲ್ಲಿ ಕಸ ವಿಲೇವಾರಿಗೆ ಎದುರಾಗಿರುವ ಸಂಕಷ್ಟಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಸಮಸ್ಯೆ ಪರಿಹಾರಕ್ಕಾಗಿ ಸಾರ್ವಜನಿಕರನ್ನು ಸೇರಿಸಿ ಪ್ರತಿಭಟನೆ ನಡೆಸುವುದೊಂದೇ ಉಳಿದಿರುವ ಮಾರ್ಗ ಎಂದು ಕೌನ್ಸಿಲ್ ತೀರ್ಮಾನಿಸಿದೆ. ಈಗ ಇರುವ ಸ್ಟೋನ್ಹಿಲ್ ಜಾಗದಲ್ಲಿ ಕಸ ಹಾಕಲು ಜಾಗವಿಲ್ಲ. ಪರ್ಯಾಯವಾಗಿ ಗುರುತಿಸಲಾದ ಮೊಣ್ಣಂಗೇರಿ ಗ್ರಾಮದ ಜಾಗಕ್ಕೆ ಕಸ್ತೂರಿ ರಂಗನ್ ವರದಿಯ ಎಫೆಕ್ಟ್, ಜಿಲ್ಲಾಡಳಿತ ಗುರುತಿಸಿರುವ ಕಾಟಿಕೇರಿಯ ಜಾಗ ಸಮತಟ್ಟಾಗಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ನಗರದ ಕಸ ವಿಲೇವಾರಿಯನ್ನೇ ಸ್ಥಗಿತಗೊಳಿಸದೆ ವಿಧಿ ಇಲ್ಲ ಎಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆದಿದೆ. ಅಧಿಕಾರಿಗಳು ಅದರ ಪೂರ್ತಿ ಕೋಆಪರೇಷನ್ ಇದೆ ನನಗೆ. ಸೊ ಡಿಸಿ ಹತ್ರ ಯಾಕೆಂದ್ರೆ ಈಗ ಅವ್ರು ಹೇಳಿದ್ರು ಮೊಣ್ಣಂಗೇರಿಯಲ್ಲಿ 10 ಎಕರೆ ಜಾಗ ಸ್ಯಾಂಕ್ಷನ್ ಆಗಿರೋದು ನಿಜ, ಅದಕ್ಕೆ ಓಡಾಡಿರೋದು ನಿಜ, ಅದು ಕೋರ್ಟ್ನೇ ಆಗಿರೋದು, ಅದಕ್ಕೆ RTCನೂ ಆಗಿದೆ. RTC ಆದ್ಮೇಲೆ ಏನಾಯ್ತು, ಕೊನೆಗೆ ಡೆವಲಪ್ಮೆಂಟ್ಗೆ ದುಡ್ಡು ಹಾಕೋದು ನಗರಸಭೆ ಸಿಗಾಗಿದೆ. ನಗರಸಭೆ ಸಿಗಿ RTC ಜಿಲ್ಲಾಧಿಕಾರಿಗಳೇ ನಮಗೆ ಖಾತೆ ವರ್ಗಾವಣೆ ಮಾಡಿಕೊಟ್ರು. ಕಸಕ್ಕೆ ಫಸ್ಟ್ 471/1 ಒಳಗೆ ನಮಗೆ ಕರ್ಣಂಗಿಯಲ್ಲಿ ಜಾಗ ಕೊಟ್ಟು ಆ ಜಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು. ಆ ಜಾಗದಲ್ಲಿ ನಮ್ಮ ಇಂಜಿನಿಯರ್ ಆದಾಗಿ ಅವಾಗ ಕಸನ ತಗೊಂಡೋಗಿ ಕಸನ ಹಾಕ್ತಿರು. ಆಗ ಡೋರ್ ಟು ಡೋರ್ ಕಲೆಕ್ಷನ್ ಇರಲಿಲ್ಲ, ಅದು ಡಸ್ಟ್ಬಿನ್ ಇತ್ತು. ಡಸ್ಟ್ಬಿನ್ ಕಸ ತೊಗೊಂಡೋಗಿ ಎಲ್ಲ ಕಸನ್ನು ಮಿಕ್ಸ್ ಆಗಿರುತ್ತೆ ಅಲ್ಲಿ ಹಾಕಿ ಅದ್ರ ಮೇಲೆ ಲೇಯರ್ ಬೈ ಲೇಯರ್ ಹಾಕಿಬಿಟ್ಟು ಲ್ಯಾಂಡ್ ಫಿಲ್ ಸೈಟ್ ಮಾಡಿದ್ವಿ. ಆ ಲ್ಯಾಂಡ್ ಫಿಲ್ ಸೈಟಲ್ಲಿ ಈಗ ಲೆಗಸಿ ವೇಸ್ಟ್ ತುಂಬೋಗಿದೆ. ಲೆಗಸಿ ವೇಸ್ಟ್ ಕ್ಲಿಯರೆನ್ಸ್ಗೆ ಟೆಂಡರ್ ಆಗಿದೆ. ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡ್ತಿದ್ದಾರೆ. ಅದ್ರ ಮಧ್ಯೆಯಲ್ಲಿ SRVK ಅವರು ಕೋರ್ಟಿಗೆ ಹೋದರು. ಕೋರ್ಟಿಂದ ಆದೇಶ ಆಯಿತು, ನೀವು ಅಲ್ಲಿ ಏನು ಕಸ ಹಾಕಬೇಡಿ, ಅಲ್ಲಿ ಬೇರೆ ಬದಲಿ ಜಾಗ ತೆಗಿರುತ್ತೆ. ಬದಲಿ ಜಾಗಕ್ಕೆ ಅರ್ಜೆಂಟಾಗಿ ತಗೊಂಡು ನಮಗೆ ಮೊಣ್ಣಂಗೇರಿಯಲ್ಲಿ 10 ಎಕರೆ ಜಾಗ ಕೊಟ್ಟರು. 10 ಎಕರೆ ಜಾಗಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಇಲ್ಲದ ಸಲ್ಲದ ನಮಗೆ ಪ್ರಾಬ್ಲಮ್ ಇದೆ. ಮೊಣ್ಣಂಗೇರಿ ಜಾಗದಲ್ಲಿ ಕೋಟ್ಯಾಂತರ ವೆಚ್ಚದ ಕಾಮಗಾರಿ ನಡೆದಿದ್ದರೂ ಜಾಗವು ಸಮತಟ್ಟಾಗಿಲ್ಲ ಎಂದು ಆಯುಕ್ತರು ಮಾಹಿತಿ ನೀಡಿದರು. ಆಗಿರುವ ನಷ್ಟವನ್ನು ಭರಿಸುವವರು ಯಾರು ಎಂದು ಮನ್ಸೂರ್ ಪ್ರಶ್ನಿಸಿದರು. ಆದರೆ ಇದೀಗ ಜಿಲ್ಲಾಧಿಕಾರಿ ಮಂಜೂರು ಮಾಡಿರುವ ಕಾಟಕೆರೆಯ ಜಾಗ ಸಮೀಪದಲ್ಲೇ ಇರುವುದರಿಂದ ಹಿಂದೆ ಮಾಡಿರುವ ರಸ್ತೆಯನ್ನೇ ಬಳಸಿಕೊಳ್ಳಬಹುದು ಎಂದು ಅಪ್ಪಣ್ಣ ಹೇಳಿದರು. ಸ್ಟೋನ್ ಹಿಲ್ಲಿನಲ್ಲಿ ಕಸ ಹಾಕಲು ಸ್ಥಳಾವಕಾಶವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರವೇಶ ದ್ವಾರದಲ್ಲಿ ಕಸದ ರಾಶಿ ಇದ್ದು ಇದನ್ನೇ ಉಪಲೋಕಾಯುಕ್ತರು ಬೊಟ್ಟು ಮಾಡಿದ್ದಾರೆ. ಇನ್ನು ಮುಂದೆ ಕಸ ಹಾಕಿದರೆ ತ್ಯಾಜ್ಯದ ರಾಶಿ ಕುಸಿಯುವ ಆತಂಕವಿದೆ. ಹೊಸ ಜಾಗವೂ ಸಿಗುತ್ತಿಲ್ಲ. ಆದ್ದರಿಂದ ಮುಂದಿನ ಬೆಳವಣಿಗೆಯನ್ನು ಸಭೆಯೇ ನಿರ್ಧರಿಸಬೇಕೆಂದು ಆಯುಕ್ತರು ಅಸಹಾಯಕರಾಗಿ ಹೇಳಿದರು. ಜಾಗನೇ ಇಲ್ಲ, ಅಲ್ಲಿ ಹೆಂಗ್ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ನಾವು ಅಲ್ಲಿ ನಮ್ಮ 4-5 ಜನ ಬೇರೆ ಒಂದು ರ್ಯಾಕ್ಪಿಕರ್ಸ್ ಒಂದು 5-6 ಜನ ಇಟ್ಕೊಂಡು ಅದನ್ನ ಎಲ್ಲ ಪ್ಲಾಸ್ಟಿಕ್ ಅಂತ ತಗೊಂಡೋಗಿ ಬೇಲಿಂಗ್ ಮಿಷನ್ ಬೇಲಿಂಗ್ ಮಾಡ್ತಿದ್ವಿ. ಪ್ಲಸ್ ಅಲ್ಲಿ ಜಾಗ ಇಲ್ಲದ ಕಾರಣ ನಾವು ಎಂಟ್ರೆನ್ಸಲ್ಲಿ ಕಸ ಹಾಕಿದ್ದು. ಕಸ ಹಾಕಲಿಕ್ಕೆ ಬೇರೆ ದಾರಿಯೇ ಇಲ್ಲ. ಇನ್ನು ಕಸ ತೆಗಿಬಾರ್ದು, ಇಲ್ಲ ಕಸ ತಗೊಂಡ್ಮೇಲೆ ಎಲ್ಲರೂ ಜಾಗದಲ್ಲಿ ಹಾಕ್ಬೇಕು. ಆ ಎಂಟ್ರೆನ್ಸಲ್ಲಿ ಹಾಕಿದ್ದೆ ಮನೆ ಉಪಲೋಕಾಯುಕ್ತರು ಆ ಥರ ಮಾತಾಡಲಿಕ್ಕೆ ಕಾರಣ. ಇವತ್ತಿಗೂ ತಾವು ಯಾರೋ ವಿಸಿಟ್ ಕೊಡ್ಬೋದು. ನಮ್ಮ ಊರಿನ ಕಸ ಕಲೆಕ್ಟ್ ಮಾಡಿದ ಕಸನ ಒಂದು ಟ್ರ್ಯಾಕ್ಟರ್ ಕಸನ ತಗೊಂಡೋಗಿ ಅಲ್ಲಿ ಹಾಕ್ಲಿಕ್ಕಾಗಲ್ಲ. ಮಳೆ ಬಂದರೆ ನಮ್ಮ ಮನಸ್ಸು ಹೇಗಾಗ್ತದೆ ಅಂದರೆ ಅಧಿಕಾರಿಗಳದ್ದು ಹೊಡ್ಕೊಳ್ತಿರ್ತಾರೆ. ಕಾರಣ ಎಲ್ಲಿ ಆ ಕಸ ಜರಿಗೆ ಹೋಗ್ತದೆ ಅಂತ ಭಯನೂ ಇದೆ. ಈಗಾಗಲೇ ಕಸ ವಿಲೇವಾರಿಗೆ ನಗರಸಭೆಯನ್ನು ಸಂಪರ್ಕಿಸಿರುವ ಹಸಿರು ದಳ ಸೇವಾ ಸಂಸ್ಥೆಯೊಡನೆ ವ್ಯವಹರಿಸುವ ಬಗ್ಗೆ, ಅವರನ್ನು ಸಭೆಗೆ ಕರೆಸುವ ಬಗ್ಗೆ ನಿರ್ಧರಿಸಲಾಯಿತು. ಆದರೆ 2ನೇ ಮೊಣ್ಣಂಗೇರಿಯ 3 ಎಕರೆ ಜಾಗ ಬಳಸಿಕೊಂಡರೆ ಅರಣ್ಯ ಇಲಾಖೆಗೆ ಪರ್ಯಾಯವಾಗಿ 4 ಪಟ್ಟಿನಷ್ಟು ಅಂದರೆ 12 ಎಕರೆ ಜಾಗ ಕೊಡಬೇಕಿದೆ. ಹೀಗಿದ್ದರೂ ಕಸ್ತೂರಿ ರಂಗನ್ ವ್ಯಾಪ್ತಿಗೆ ಬಂದರೆ ಈ ಜಾಗವು ಸಿಗಲಾರದು ಎಂದು ಇಂಜಿನಿಯರ್ ಸಭೆಗೆ ಮಾಹಿತಿ ನೀಡಿದರು. ಹಿಂದೆ ಮೊಣ್ಣಂಗೇರಿ ಜಾಗಕ್ಕೆ ರಸ್ತೆ ಮಾಡುವಾಗ ಕೇಸ್ ಹಾಕಿದ್ದರು ಎಂದು ಆಯುಕ್ತರು ನೆನಪಿಸಿದರು. ಆದರೆ ಈ ಜಾಗಕ್ಕೆ ಅರಣ್ಯ ಇಲಾಖೆ ನಿರಾಪೇಕ್ಷಣಾ ಪತ್ರ ನೀಡಿರುವುದರಿಂದ ನಮಗೆ ಕಾನೂನು ಹೋರಾಟದ ಅವಕಾಶವಿದೆ ಎಂದು ಅನಿತಾ ಪೂವಯ್ಯ ಹೇಳಿದರು. ಮೊಣ್ಣಂಗೇರಿ ಕಸ್ತೂರಿ ರಂಗನ್ ಹೇಗೇನೆ ಅಂತ ಹೇಳಿದ್ರೆ ಆ ಪ್ರದೇಶದ 15 ಕಿಲೋಮೀಟರ್ವರೆಗೂ ಏನು ಮಾಡ್ಲಿಕ್ಕೆ ಅವ್ರು ಯಾವ ಜಾಗ ಕೊಟ್ಟರು ಸಮೇತ ಈ ಸಮಸ್ಯೆ ಇದೆ. ಮತ್ತೆ ಎಲ್ಲಕ್ಕಿಂತ ಯಾವುದಾದ್ರೂ ಪಂಚಾಯತಿ ವ್ಯಾಪ್ತಿ ನಾವು ತಗೊಂಡ್ರೆ ಆ ಗ್ರಾಮ ಪಂಚಾಯತಿಯವರ ಅಬ್ಜೆಕ್ಷನ್ ಇರ್ತದೆ, ಅಲ್ಲಿ ಅವರ ಗ್ರಾಮ ಸಭೆಯಲ್ಲಿ ಅಬ್ಜೆಕ್ಷನ್ ಬರ್ತದೆ, ಊರಿನವರ ಅಬ್ಜೆಕ್ಷನ್ ಬರ್ತದೆ. ಈ ಸಮಸ್ಯೆ ಬಗೆಹರಿಸುವುದು ಹೇಗೆ? ಈ ವೇಳೆ ಮಾತನಾಡಿದ ಅಪ್ಪಣ್ಣ, ಸದ್ಯಕ್ಕೆ ನಗರದಲ್ಲಿ ಕಸ ಸಂಗ್ರಹಣೆ ನಿಲ್ಲಿಸೋಣ, ಅಧಿಕಾರಿಗಳಿಗೆ ಬಿಸಿ ಮುಟ್ಟಲಿ ಎಂದರು. ಹಾಗೆ ಮಾಡಿದ್ರೆ ಜನ ಶಾಪ ಹಾಕುತ್ತಾರೆ ಎಂದು ಮಹೇಶ್ ಜೈನಿ ಹೇಳಿದರು. ಬಿಸಿ ಮುಟ್ಟಿದಾಗ ಅಧಿಕಾರಿಗಳು ಮತ್ತು ಶಾಸಕರು ಬರಲೇಬೇಕು ಎಂದು ಅಪ್ಪಣ್ಣ ಹೇಳಿದಾಗ ಹೋರಾಟ ಆರಂಭಿಸೋಣ ಎಂದು ಉಮೇಶ್ ಸುಬ್ರಹ್ಮಣಿ ಸಲಹೆ ನೀಡಿದ್ದರು. ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಸಾರ್ವಜನಿಕರೊಂದಿಗೆ ಮೊಣ್ಣಂಗೇರಿ ಜಾಗಕ್ಕೆ ಹೋಗೋಣ ಎಂದು ಉಮೇಶ್ ಸುಬ್ರಹ್ಮಣಿ ಹೇಳಿದರು. ಇದಕ್ಕೂ ಮುನ್ನ ಶಾಸಕರು ಮತ್ತು ಸಂಸದರನ್ನು ಸೇರಿಸಿ ಸಭೆ ಮಾಡಲು ಮತ್ತು
ಶುಕ್ರವಾರ ಮಡಿಕೇರಿಗೆ ಭೇಟಿ ನೀಡುವ ಅರಣ್ಯ ಸಚಿವರ ಗಮನ ಸೆಳೆಯಲು ಸಭೆ ನಿರ್ಧರಿಸಿತು. ಚಿತ್ತಾರ ನ್ಯೂಸ್, ಮಡಿಕೇರಿ.